ಭಕ್ತಿ ಮಾಡೋದು ನಮ್ ಕೆಲಸ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂರ್ಮ ತೇ ಸಂಗಸ್ತ್ವ ಕರ್ಮಣಿ. ನಾವು ಮಾಡುದೇನ್ರಿ ಕರ್ಮ, ಆದ್ರ ಕರ್ಮದ ಫಲಾಪೇಕ್ಷೆ ನಾವು ಕೇಳಬಾರ್ದಂತ. ಅಂದ್ರೆ ಪರಮಾತ್ಮ ಏನಂತಾನ, ನನ್ನ ಭಕ್ತರನ್ನ ನಾ ಹೆಂಗ್ ಆಡಿಸ್ಬೇಕು, ನನ್ನ ಭಕ್ತರನ್ನ ಹೆಂಗ್ ಸಂರಕ್ಷಣೆ ಮಾಡ್ಬೇಕು ನನಗ್ ಗೊತ್ತೈತೆ ಅಂತ ಹೇಳ್ತಾನ ಪರಮಾತ್ಮ. ಅದಕ್ಕ ನೀ ಏನ್ ಮಾಡ್ಬೇಕಪ್ಪ, ಕರ್ಮ ಮಾಡು. ಆದ್ರೆ ಇಲ್ಲಿ ಏನಂತಾನ, ನಾನ್ ಮಾಡೇನೇನ್ ಬೇಡ ಅಂತಾನ. ನಾನ್ ಮಾಡೇನೇನ್ ಬೇಡ, ಮತ್ ನನಗ್ ಸೇವಾ ಇಷ್ಟು ಮಾಡೇನಂತ ಅನ್ಕೋಬೇಡ. ಮತ್ ನೀ 4 ವೇದ 6 ಶಾಸ್ತ್ರ 18 ಪುರಾಣ ತಿಳ್ಕೊಂಡ್ರು ಕೂಡ ನನ್ನ ಪಾದ ನಿನ್ನ ಮನಸ್ಸಿನಾಗಿರ್ಲಿಲ್ಲ ಅಂದ್ರ ಜೀವನ ವ್ಯರ್ಥ. ಏನ್ ಹೇಳತ್ತಾರಲ್ಲ, ಜೀವನ ವ್ಯರ್ಥ. ನೀ ಏನ್ ಮಾಡಿದ್ರು ನಿನ್ನ ಮನಸ್ಸಿನಾಗ ಸದಾ ಕಾಲ ನನ್ನ ಪಾದ ದರ್ಶನ ಇರ್ಬೇಕು ನಿನಗಂತ ಹೇಳ್ತಾನ ಪರಮಾತ್ಮ. ಹೆಚ್ಚಿ ದಾನ ದೇಗಾದೇವ. ಯಾವ ದಾನ ಕೇಳಿದ್ರು ಸಂತ ತುಕಾರಾಮರಂದ್ರ, ಹೆಚ್ಚಿ ದಾನ ದೇಗಾ ದೇವಾ तुझे विसरण व्हावा, गुणागाई नावडी हीच माझे सर्व जोडी. ಸದಾ ನನಗ ಯಾವ ದಾನ ಕೋರಂತ ಕೇಳಿದ್ರಂದ್ರ ನಿನ್ನ ಹರಿನಾಮ ಸ್ಮರಣ ಸದಾ ನನ್ನ ಬಾಯಿ ಒಳಗಿರ್ಬೇಕು. ಇದು ಒಂದು ಮಾತ್ರ ನನಗೆ ಹೆಚ್ಚಿನ ದಾನ, ಇದು ಒಂದು ಕೊಡು ಅಂತ ಕೇಳಿದನ್ ಸಂತ ತುಕಾರಾಮ್. ನಾವೇನ್ ಕೇಳ್ತೇವ್ರಿ, ಪಂಡ್ರಾಪುರಕ್ಕೆ ಹೋಗ್ತೇವಲ್ಲ, ಅದೇನೇನು ಸಂಕಲ್ಪ ಮಾಡ್ತಾರೋ ಆ ಭಗವಂತನಿಗೆ ಗೊತ್ತು. ಸಂಕಲ್ಪ ಏನ್ ಬೇಕಂದ್ರ ಸದಾ ನಿನ್ನ ನಾಮ ನುಡಿಯುವಂತ ಶಬ್ದ ನನಗೂ ಕೂಡ ಸದಾ. ಇದನ್ ಬಿಟ್ಟು ಅವನಿಗೆ ಏನು ಬೇಡ ಬೇಕಂತ ಈ ದಾನ ಕೇಳ್ಬೇಕಂತ. ಆದ್ರೆ ಸಂಕಲ್ಪ ನಮ್ದು ಏನಿರ್ಬೇಕ್ರಿ, ಪಂಡ್ರಾಪುರಕ್ಕೆ ಹೊಂಟೇವಿ, ಸಂಕಲ್ಪ ಏನಿರ್ಬೇಕು ನಮ್ದು? ಪರಮಾತ್ಮ ಈ ಭವ ಚಕ್ರದೊಳಗ, ಈ ಭವ ಬಂಧನದೊಳಗ ನಾವು ಬಂದೇವಿ. ಈ ಭವ ಬಂಧನದೊಳಗಿಂದ ಬಂದೇವಲ್ಲ, ಈ ಭವ ಚಕ್ರವನ್ನು ತಪ್ಪಿಸು. ಈ ಭವಚಕ್ರವನ್ನ ತಪ್ಪಿಸಿ ನಿನಗೆ ಶರಣ ಬರುವಂತ ಬುದ್ಧಿ ಕೊಡು ಅಂತ ಕೇಳ್ಬೇಕಂತ. ಕೇಳಿವನ್ರಿ ಯಾರ? ನಾವು ಕೇಳ್ದವ್ರು ಇದ್ರೆ ಹತ್ರಪ್ಪ ಕೈ ನೋಡೋಣ. ಕೇಳ್ದವ್ರ ಇಲ್ಲ, ನಾವು ಕೇಳೋದ ಸಂಕಲ್ಪನ ಬೇರೆ ನಮ್ದು. ಅದಕ್ಕೇನಂತಾರ, ಸಂಕಲ್ಪ ಸದಾ ನಿನ್ಗೆ ನೆನಪಿಗಿರ್ಬೇಕಂದ್ರ ಪರಮಾತ್ಮ ಏನ್ ಕೇಳ್ಬೇಕ್ರಿ? ನಾವು ಪಂಡರಕ್ಷೇತ್ರಕ್ಕೆ ಹೊಂಟೇವಿ, ಒಳ್ಳೆ ಬುದ್ಧಿ ಕೊಡಪ್ಪ, ನನಗ ನನ್ನಲ್ಲಿ ಬರುವಂತ ಕೆಟ್ಟ ಬುದ್ಧಿಗಳನ್ನ ಹೊರಗೆ ಹಾಕು. ಸದಾ ನಿನ್ನ ನಾಮಸ್ಮರಣ ಅಮೃತವಾಣಿಯನ್ನ ನನ್ನ ಬಾಯಿ ಒಳಗೆ ಹಾಕು ಅಂತ ಹೇಳಿದ್ರ. ಇಲ್ಲೇನ್ ಹೇಳ್ತಾರ, ವಚನದಲ್ಲಿ ನಾಮಾಮೃತ ತುಂಬಿ ನಯನದಲ್ಲಿ ಕೀರುತಿ ತುಂಬಿ ಅಂತಾರ. ವಚನ ಅಂದ್ರೆ ಏನ್ರಿ? ನಾವೀಗೇನು ಶಬ್ದ ನುಡಿಯತ್ತೇವಲ್ಲ ವಚನ, ಈ ವಚನದೊಳಗೆ ಅಮೃತ ತುಂಬಿರ್ಬೇಕಂತ. ರಾಮನು ಶಬ್ದ ಐತಿ, ಆ ರಾಮನು ಶಬ್ದ ಅದಕ್ಕೆ ನೀ ಅಮೃತ ಕೂಡ್ದಾಗಲ್ಲ ಅದು ರಾಮನ್ನದು ಒಳಗೆ ಬರ್ಬೇಕಂದ್ರ, ನಿನ್ನೊಳಗೆ ಅಮೃತವಾಣಿ ಬರ್ಬೇಕಾದ್ರೆ ಪವಿತ್ರತ್ವ ಧ್ಯೇಯ ವಾಣಿ ಪುಣ್ಯವಂತ. ಈ ಶರೀರ ಪವಿತ್ರ ಆಗದ ವಿನ ಎಂದು ವಾಣಿ ಶುದ್ಧ ಬರುದಿಲ್ಲ ಅಂತಾರ. ಇದು ಹೆಂಗ ಶುದ್ಧ ಆಗ್ಬೇಕಂದ್ರೆ ಇಲ್ಲಿ ಏನಂತಾರ, ಒಂದು ಮಾವಿನಕಾಯಿ ಐತಿ, ಆ ಮಾವಿನಕಾಯಿ ಅದು ಒಳಗ್ ಹಣ್ಣಾದಾಗ ಬಣ್ಣ ಬರ್ತೈತಿ. ಮೊದಲು ಮ್ಯಾಗ ಬಣ್ಣ ಬಂದು ಒಳಗ್ ಬಣ್ಣ ಬರ್ತೈತಿ ಅಂತೀರಿ ನೀವು. ಅದು ಒಳಗ ಹಣ್ಣಾದಾಗ ಅದು ಬಣ್ಣ ಬರ್ತೈತಿ. ಹಂಗ ನಿನ್ನ ಒಳಗ್ ಹಣ್ಣಾಗದ ಈ ವಾಣಿ ಎಂದು ಬಣ್ಣ ಬರುದಿಲ್ಲ, ವರ್ಣನೆ ಆಗುವುದಿಲ್ಲ ಅಂತ ಹೇಳ್ತಾರ. ಈ ವರ್ಣನೆ ಆಗ್ಬೇಕಾದ್ರೆ ಪರಮಾತ್ಮ ಏನಂತಾನ, ನಾ ಎಂಥವ್ರನ್ನ ಸ್ವೀಕಾರ ಮಾಡ್ತೀನಿ ಅಂತ ಕೇಳಿದಾಗ ಪರಮಾತ್ಮ ಹೇಳ್ತಾನ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ನನಗೆ ಎಂಥವ್ರನ್ನ ಸ್ವೀಕಾರ ಮಾಡ್ತೀನಿ ಅಂದ್ರ, ಒಂದು ಗಿಡದೊಳಗೆ ಹಣ್ಣಾಗಿದ್ರ ಆ ಹಣ್ಣು ಹೆಂಗ್ ನೀವು ತಗೊಳಕ್ ಹೋಗ್ತಿರಲ್ಲ, ನಾನು ಹಂಗ ಅಂತ ಹೇಳ್ತಾನ ಪರಮಾತ್ಮ. ಯಾರು ನೀವು ಒಳಗ್ ಹಣ್ಣಾಗಿರಿ, ನನ್ನ ಸಲುವಾಗಿ ನೀವು ಮೈ ಮರ್ತೀರಿ, ನಿಮ್ಮಂತವ್ರನ್ನ ಸ್ವೀಕಾರ ನಾನ್ ಮಾಡ್ತೇನೆ ಅಂತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ಕೊಂಡು ಬರ್ತಾ ಇದ್ದಾನೆ ಪುಣ್ಯಾತ್ಮರಿ. ಹೆಚ್ಚಿ ದಾನ ದೇಗಾ ದೇವ ತುಜೆ ವಿಸರಣ ವಾವ ಅಂತಾರಿ. ಅಂದ್ರ ಒಂದ್ ನೀವು ಪಂಚಾಯತಿ ಒಳಗ ರವಾಸಿ ತಗೊಂಡಿರ್ತೀರಿ, ಆ ಪಂಚಾಯತಿದ ಏನ್ರಿ ಅಂದ್ರ ಒಂದು ಚಿಕ್ಕ ಕುಂದಿರ್ಸಿರ್ತಾರ. ಚಿಕ್ಕಾನ ಇರ್ಲಿಲ್ಲ ಅಂದ್ರ ಆ ಹಾಳೆ ನಡಿತೈತೇನ್? ನಡಿದಿಲ್ಲ. ಹಂಗಿಲ್ಲ ಏನಂತಾರ, ನಿನ್ನ ನಾಲ್ಗಿ ಮ್ಯಾಗ ರಾಮನ್ನು ನಾಮದ ಚಿಕ್ಕ ಇರ್ಬೇಕಂತಾರ. ಆ ಹಾಳು ಹರಿದು ಹೋದ್ರು ಆ ಚಿಕ್ಕ ಎಷ್ಟು ಗೆದ್ದ ಕಾಂತತ್ ನೋಡ್ರಿ, ಇದ್ರ ಕಾಂತತಿಲ್ ರವಾಸಿ ಒಳಗ. ಹಂಗಿಲ್ಲ ಏನಂತಾರ, ನಿನ್ನ ನಾಲ್ಗಿ ಮ್ಯಾಗ ನಾಮದ ಚಿಕ್ಕ ಇದ್ದಿದ್ದ ಖರ ಇದ್ರ ನಾನು ನೀನ ಅಂತ ತಿಳ್ಕೊ, ನೀನು ನಾನ ಅಂತ ತಿಳ್ಕೊಂತೀನಿ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಹೇಳ್ತಾ ಇದ್ದೇನೆ ನಿಮ್ಮ ಈಚಿ ದಾನ ದೇಗ ದೇವ ತುಜ ವಿಶರಣ ವಾವ. ಯಾವ್ದಾನ ಕೇಳಿದ್ರು ಸದಾ ನಿನ್ನ ನಾಮ ಸ್ಮರಣದ
ದಾನ ಕೊಡು ಅಂತ ಕೇಳಿದ. ಇದನ್ ಬಿಟ್ಟು ಇನ್ನೊಂದು ನನಗೆ ಏನು ಬೇಡ ಅಂತ ಹೇಳ್ಬಿಟ್ರು ಅವ್ರು. ಪರಮಾತ್ಮ ಪಾಂಡುರಂಗ ಒಂದಾನೊಂದು ದಿನ ಕೇಳಿದಂತ, ಯಾರಿಗೆ? ತುಕಾರಾಮ್ನ ಕೇಳಿದಂತ. ನಿನಗೇನ್ ಬೇಕು ಹೇಳ್ಬಿಡು, ನಾ ಕೊಟ್ಟು ಬಿಡ್ತೇನೆ ಅಂದಂತ. ಅವಾಗ ತುಕಾರಾಮ್ ಏನಂದಾರಿ? ನನಗೂ ಕೊಡು ವಸ್ತು ನೀನ್ ಹಂತೇಲಿ ಐತೇನೆ ಅಂತ ಕೇಳಿದ ನೋಡ್ರಿ. ಅಂದ್ರ ಭಕ್ತರ ಅಂದ್ರ ಹಿಂಗದಾರಂತ. ನಾನು ಕೊಡು ವಸ್ತು ನೀನ್ ಹಂತೇಲಿ ಐತೀನಿ ಅಂತಂದಂತ. ನೀನು 14 ಲೋಕದೊಳಗೆ ಎಷ್ಟು ಸಂಪತ್ತಿ? 3 ಲೋಕ ಅಲ್ರಿ, 14 ಲೋಕದೊಳಗ ಯಾವ ಸಂಪತ್ತು ಐತಿ ಅದನ್ನ ಕೇಳಿದ್ರು ಕೊಡ್ತೇನೆ ಅಂದ ಪಾಂಡುರಂಗ. ತುಕಾರಾಮ್ ಏನಂದ? ತುಕಾರಾಮ್ ಕೇಳಿದಂತ ಪಾಂಡುರಂಗ ಹೇಳ್ತಾನ್ರಿ ಏನಂತ? 14 ಲೋಕದೊಳಗಿನ ಸಂಪತ್ತು ಕೇಳಿದ್ರು ನಿನಗ್ ಕೊಡ್ತೇನೆ ತುಕಾರಾಮ, ಏನ್ ಕೇಳ್ತಿ ಕೇಳು ಅಂದಂತ. ಅವಾಗ ತುಕಾರಾಮ್ ಹೇಳಿದ, ಏನಂತ ಹೇಳಿದ? 14 ಲೋಕ ಅದಾವಲ್ಲ, ಅವು 14 ಲೋಕ ಹೆಚ್ಚದವೋ ನೀ ಹೆಚ್ಚದೀವ ಅಂತ ಕೇಳಿದ. 14 ಲೋಕ ಹೆಚ್ಚದವೋ ನೀ ಹೆಚ್ಚದೀವ ಅಂತ ಕೇಳಿದ. ಅವಾಗ ಪರಮಾತ್ಮ ಏನಂತಾನೆ? 14 ಲೋಕ ನನ್ನೊಳಗೆ ಅಡಿಯಾವೋ ಅಂತ ಕೇಳ್ತಾನೆ. ಮತ್ 14 ಲೋಕ ಸಂಪತ್ತು ತಗೊಂಡು ನಾ ಏನ್ ಬೆಂಕಿ ಹಚ್ಚಲಿ? ತುಕಾರಾಮ್ ಹೇಳ್ತಾನೆ, 14 ಲೋಕ ಸಂಪತ್ತು ಬ್ಯಾಡ ನನಗೆ, ನೀವೊಬ್ಬ ನನಗೆ ಸದಾ ಇರಿ ಸಾಕಂತ ಹೇಳಿದಂತ. ನೀವೊಬ್ಬ ಸದಾ ನನ್ನ ಬೇಡ ಅಂತೀರು. ನೀವೊಬ್ಬ ಇದ್ರ ನನಗೆ ಯಾವ ಸಂಪತ್ತು ಬೇಡ, ನಿನ್ನ ನಾಮ ಸ್ಮರಣದ ಗುಣಗಾನ ಇದನ್ನ ಕೊಟ್ಟಿದ್ರೆ ಹೆಂಗ್ ಉಳಿಬೇಕಂದ್ರ ಶಾಶ್ವತವಾಗಿ ಉಳಿಬೇಕು. ಅದ್ ಹೆಂಗ್ ಉಳಿಬೇಕು? ಸೂರ್ಯ ಚಂದ್ರರು ಹೆಂಗ ಈ ಜಗತ್ತ ಆಕಾಶದ ಮಾರ್ಗದೊಳಗೆ ಉಳ್ದಾರಲ್ಲ ಹಂಗ ಉಳಿಬೇಕು. ಹಂಗ ಉಳಿಸುವಂಗಿದ್ರೆ ನೀ ಕೊಡು ಅಂತ ಕೇಳಿದ ತುಕಾರಾಮ್. ನೀವೇನ್ ಕೇಳತ್ತೇವ್ರಿ? ಒಂದಿಷ್ಟು ರೊಕ್ಕ ಬರ್ಲಿ, ಒಂದಿಷ್ಟು ಗಾಡಿ ತಗೋಲಿ, 1 ಎಕರೆ ಹೊಳ್ಳ ಹಿಡಿಲಿ, ಬರೀ ಇದೈತಿ. ಅದಕ್ಕೆ ಏನಂತಾರ ತುಕಾರಾಮ್ರು? ಇದು ಅನಿತ್ಯನೋ ಅಂತ ಹೇಳತ್ತಾರ ಅವ್ರು. ಇದು ಅನಿತ್ಯ, ನೀವು ಶಾಶ್ವತನ ಕೇಳೇ ಇಲ್ಲ ಅಂತಾರ. ಶಾಶ್ವತನ ಕೇಳ್ಬೇಕಾದ್ರ ಬರೇ ಮೊದಲು ಪರಮಾತ್ಮ ನೀನ್ ಬೇಕಂತ ಕೇಳ್ಬೇಕಂತ. ನಾವೇಂತೇವ್ರಿ? ನೀವ್ ಬೇಕಂದೇವ್ರಿ ಪರಮಾತ್ಮಗೆ? ಇಲ್ಲ, ನೀನ್ ಬೇಕಂದ್ರ ಜ್ಞಾನ ಅಂತ ನೋಡ್ರಿ. ಇಲ್ಲಿ ಹೇಳ್ತಾರ, ನೀನ್ ಬೇಕಂದ್ರ ಜ್ಞಾನ ಅಂತ. ಇಲ್ಲಪ್ಪ ನಿನ್ ಸಂಪತ್ತು ಬೇಕಂದ್ರ ಅಜ್ಞಾನ ಅಂತ ನೋಡ್ರಿ. ನಿನ್ ಸಂಪತ್ತು ಬೇಕಂದ್ರ ಅಜ್ಞಾನ, ನೀನ್ ಬೇಕಂದ್ರ ಜ್ಞಾನ. ಇಲ್ಲೇನ್ ಹೇಳ್ತಾರ? ಈಗ ಹಿರಣ್ಯ ಕಶ್ಯಪ ಕೇಳಿದ, ಈಗ ದೇವಿ ಪುರಾಣದೊಳಗೆ ಚಂಡ ಮುಂಡ ಸಿಂಹ ನಿಪ್ಸುಂಬ ಎಲ್ಲಾ ಕೇಳಿದ್ರಿ. ಏನ್ ಕೇಳಿದ್ರು ಅವ್ರ? ನೀನ್ ಬೇಕು ತಾಯಿ ಅನ್ಲೇ ಇಲ್ಲ ಅವ್ರ, ನೀನ್ ಬೇಕು ಪರಮಾತ್ಮ ಅನ್ಲೇ ಇಲ್ಲ. ಏನ್ ಕೇಳಿದ್ರು? ಬರೀ ಸಂಪತ್ತು ಕೇಳಿದ್ರು. ನಮ್ ಸಾವು ತಪ್ಪಬಾರ್ದಂತ ಹೇಳಿದ್ರು. ನಿಮ್ ಸಾವು ತಪ್ಪಬಾರ್ದಂತ ನೀವ್ ಅಂತೀರಿ, ಆದ್ರೆ ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಅದು ಖಚಿತ. ಹುಟ್ಟಿದ ಮನುಷ್ಯ ಸಾಯಲೇಬೇಕು, ಸತ್ತ ಮನುಷ್ಯ ಹುಟ್ಲೇಬೇಕಂದಾರ. ಮತ್ತೆ ಹುಟ್ಟು ಸಾವು ತಪ್ಪಿಲ್ಲದ. ಹುಟ್ಟು ಸಾವು ತಪ್ಪಬೇಕಾದ್ರೆ ನೀವೇನ್ ಮಾಡ್ರಿ ಅಂತಾರ ಇಲ್ಲೇ? ಹರಿನಾಮದ ಸ್ಮರಣ ಸದಾ ಇರ್ಲಿ ಅಂತಾರ. ಹರಿನಾಮದ ಸ್ಮರಣ ಸದಾ ಇತ್ತಂದ್ರ ನನ್ನೊಳಗೆ ನೀನ ಐಕ್ಯ ಆಗ್ತೀವೋ ಅಂತ ಕೇಳ್ತಾರ. ಆದ್ರೆ ಇವ್ರ ಏನಂತಾರ? ನಮ್ಗೆ ಸಾವು ಬರಬಾರ್ದಂತ ಎಷ್ಟೋ ಬೇಡ್ಕೊಂತಾರ. ಅವ್ರು ಸಾವು ಬಿಡ್ತಂತೀರಿ? ಸಾವು ಬಿಡ್ಲೇ ಇಲ್ಲದ, ಸಾವು ಬರುದದ ಖಚಿತ ಬರ್ತದ. ಅದಕ್ಕೆ ಏನ್ ಹೇಳ್ಬೇಕು? ಪರಮಾತ್ಮ ನೀ ಯಾವಾಗರ ಸಾವು ತಂಬ, ನಿನ್ನ ನಾಮ, ತುಕಾರಾಮ್ ಹೇಳ್ತಾರ ಇಲ್ಲಿ, ನಿನ್ನ ನಾಮ ನನ್ನ ಬಾಯಾಗ ಯಾವಾಗಿಲ್ಲ ಅವತ್ತು ನನಗೆ ಸಾವು ತಂಬ ಅಂತ ಕೇಳ್ತಾರ ತುಕಾರಾಮ್. ಅವತ್ತ ಸಾವು ತಂದ್ಬಿಡ. ಅದಕ್ಕೆ ಏನ್ ಹೇಳ್ತಾರ? ನಾಮಿಲ್ಲದ ಬಾಯಿ ಇದು ಯಾತಕ, ನಿನ್ನ ನೋಡದ ಕಣ್ಣ ಇದು ಯಾತಕ ಅಂತ ಕೇಳ್ತಾರ ತುಕಾರಾಮ್. ಇವು ಕೈ ಕಾಲುಗಳು ಎದಕ್ ಬೇಕ? ನಿನ್ನ ಸೇವಾ ಮಾಡ್ಲಿಲ್ಲ ಅಂದ್ರೆ ಕೈ ಇರೋದು ಎದಕ್ ಉಪಯೋಗ ಐತಿ? ಇಲ್ಲಿ ಹೇಳ್ತಾರಲ್ಲ, ಕಾಲುಗಳೇ ಕಂಬವಯ್ಯ, ದೇಹವು ದೇವಗುಲ, ಶಿರವೇ ಹಣ್ಣಿನ ಕಳಸವಯ್ಯ ಅಂತ ಹೇಳ್ತಾರ ನೋಡ್ರಿ. ಸಂಗಮನಾಥ ಹೇಳ್ತಾರಲ್ಲ. ಅದಕ್ಕೆ ಮನುಷ್ಯನಲ್ಲಿ ಏನಿರ್ಬೇಕಂದ್ರ ಈ ಕಾಲ್ ಕೊಟ್ಟಿ ಪರಮಾತ್ಮ ಅಖಂಡ ಕೋಟಿ ಬ್ರಹ್ಮಾಂಡ ನಾಯಕ, ಈ ಕೊಟ್ಟಿಯಲ್ಲ ಕಾಲ ನಿನ್ನ ಸಲುವಾಗಿ ಒಮ್ಮೆರೆ ಪಂಡರಕ್ಷೇತ್ರ ಯಾತ್ರಾ ಮಾಡುವಂತ ಬುದ್ಧಿ ಬರಲಿ ಅಂತ ಕೇಳ್ತಾರ. ಏನ್ ಹೇಳ್ತಾರಲ್ಲ, ಛಲ ಪಂಡರಿಸಿ ಜಾವೋ ರಖ್ಮಾ ದೇವಿ ವರಪಾವ. ಒಮ್ಮೆ ನೋಡ್ಬಿಟ್ಟು ಪಂಡರಕ್ಷೇತ್ರಕ್ಕೆ ಒಮ್ಮೆ ನೋಡಿದ್ರೆ ಸಾಕಂತ, ಒಮ್ಮೆ ನೋಡಿದ್ರೆ ನೀ ಪಾವನ್ ಅಂತ. ಅದು ಇಲ್ಲಿ ಮತ್ ಹೇಳ್ತಾರ, ಪಂಡರಿಸಿ ವಾಸ ಚಂದ್ರಭಾಗೆ ಸ್ನಾನ. ಈ ಜಗತ್ತಿನೊಳಗೆ ಎಷ್ಟೋ ತೀರ್ಥಗಳದಾವ, ಎಷ್ಟೋ ತೀರ್ಥಗಳದಾವ್ರಿ ಈ ಜಗತ್ತಿನೊಳಗ. ಆದ್ರೆ ಇಲ್ಲಿ ಏನ್ ಹೇಳ್ತಾರ? ಪಂಡರಿಸಿ ವಾಸ ಚಂದ್ರಭಾಗೆ ಸ್ನಾನ. ಎಷ್ಟೋ ತೀರ್ಥಗಳದಾವ, ಆ ತೀರ್ಥಗಳ ಸ್ನಾನ ಮಾಡಿದ್ರೆ ಎಷ್ಟು ಪುಣ್ಯ ಬರ್ತತಿ? ಬರೀ ಚಂದ್ರಭಾಗ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತೈತಿ ಅಂತ ನೋಡ್ರಿ. ಚಂದ್ರಭಾಗ ಒಮ್ಮೆ ಸ್ನಾನ ಮಾಡಿದ್ರೆ ಅಷ್ಟು ಪುಣ್ಯ ಬರ್ತೈತಿ. ಈಗ ಮತ್ ನಾವ್ ಅಷ್ಟಿಷ್ಟೆಲ್ಲ ತೀರ್ಥಯಾತ್ರೆ ಮಾಡೋದು ಏನೈತಿ? ಬರೀ ಒಮ್ಮೆ ಪಂಡರಕ್ಷೇತ್ರದೊಳಗ ಚಂದ್ರಭಾಗ ಸ್ನಾನ ಮಾಡಿದ್ರೆ ಸಾಕು.
ಮತ್ತೊಂದು ಮಾತು ಹೇಳ್ತಾರ, ಅನೇಕ ದರ್ಶನ ವಿಠುವಾಚೆ. 33 ಕೋಟಿ ದೇವತೆಗಳ ಪಾದಕ್ಕೆ ಬಿದ್ರೆ ಎಷ್ಟು ಪುಣ್ಯ ಬರ್ತತಿ, ಬರೇ ಪಾಂಡುರಂಗನ ಪಾದಕ್ಕೆ ಬಿದ್ರೆ ಅಷ್ಟು ಪುಣ್ಯ ಬರ್ತತಿ ಅಂತ ಹೇಳ್ತಾರೆ. ಬರೇ ಪಾಂಡುರಂಗನ ಪಾದಕ್ಕೆ ಬಿದ್ರೆ ಅಷ್ಟು ಪುಣ್ಯ ಬರ್ತತಿ. 33 ಕೋಟಿ ದೇವತೆಗಳು ಹುಡುಕುದು ಏನೈತೆ ಅಂತಾರ ಇಲ್ಲಿ ತುಕಾರಾಮ್. 33 ಕೋಟಿ ದೇವತೆಗಳು ಹುಡುಕ್ಬೇಡ್ರಿ, ಬರೇ ಒಬ್ಬ ಪಾಂಡುರಂಗನ ಪಾದ ಬಿದ್ದು ಬಿಟ್ರ ಅದು ಎಲ್ಲಾ ಪುಣ್ಯ ನಿನಗ ಬರ್ತತ್ ನೋಡು ಅಂತ ಹೇಳ್ತಾರ. ಇಲ್ಲೇ ಪ್ರಪ್ರಥಮದಲ್ಲೇ